ಇದು ಭಾರತಕ್ಕಿರುವಂತಹ ಶಕ್ತಿ. ಪಾಕ್ ಪ್ರಧಾನಿ ಮನೆ ಬಳಿಯೇ ದಾಳಿಯನ್ನ ನಡೆಸಲಾಗಿದೆ. ಸುಮಾರು 20 ಕಿಲೋಮೀಟರ್ ದೂರ ಅಷ್ಟೇ ಶಹಬಾಜ್ ಶರೀಫ್ ಮನೆ ಬಳಿ ದಾಳಿಯನ್ನ ನಡೆಸಲಾಗಿದೆ. 20 ಕಿಲೋಮೀಟರ್ ದೂರದಲ್ಲಿ ಈ ದಾಳಿಯಾಗಿದೆ. 20 ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ, ಹತ್ರಕ್ಕೆ ಬರ್ತೀವಿ ನೋಡು ಅನ್ನುವಂತಹ ಎಚ್ಚರಿಕೆಯ ಸಂದೇಶ ಇದು. ಇಸ್ಲಾಮಾಬಾದ್ನಲ್ಲಿರುವ ಶಹಬಾಜ್ ಶರೀಫ್ ನಿವಾಸ. ಇಸ್ಲಾಮಾಬಾದ್ನಲ್ಲಿ ದಾಳಿಯನ್ನ ಆರಂಭ ಮಾಡ್ತು. ಆ ಬೆನ್ನಲ್ಲೇ ಪಾಕ್ನ ಪ್ರಧಾನಿಗೂ ಕೂಡ ಚಳಿ ಬೆಳೆಸುವಂತಹ ಕೆಲಸವನ್ನ ಮಧ್ಯರಾತ್ರಿಯಲ್ಲಿ ಮಾಡಿದೆ ಭಾರತ. ಶಹಬಾಜ್ ಶರೀಫ್ ಮನೆಯ ಪಕ್ಕದಲ್ಲೇ ಅಂದ್ರೆ 20 ಕಿಲೋಮೀಟರ್ ದೂರದಲ್ಲೇ ದಾಳಿಯನ್ನ ನಡೆಸಲಾಗಿದೆ. ಕಂಡವ್ರ ಮಕ್ಕಳನ್ನ ಬಾವಿಗೆ ತಳ್ಳಿ ಮಜಾ ನೋಡುವಂತಹ ಬುದ್ಧಿ ಇವರುಗಳಿಗೆ. ಈಗ ಅವರ ಬುಡಕ್ಕೆ ಬಿಸಿನೀರು ಬಿದ್ದಾಗ ಅದರ ಬಿಸಿ ಏನು ಅನ್ನೋದ್ರ ಗೊತ್ತಾಗುತ್ತೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು. ಪಾಕ್ನ PM ಮನೆ ಬಳಿನೇ ಈಗ ದಾಳಿ ನಡೆಸಲಾಗಿದೆ ಅಂತ ಅಂದ್ರೆ ಒಂದು ಎಚ್ಚರಿಕೆ. ಇಲ್ಲಿ ಹತ್ರದಲ್ಲಿ ಬಂದಿದ್ದೀವಿ, ಮನೆನೇ ಉಡಿಸ್ ಮಾಡ್ತೀವಿ ಹುಷಾರಂತ. ಖಂಡಿತವಾಗಿಯೂ ದಿವ್ಯಾ, ಇದು ಎಚ್ಚರಿಕೆ ಅನ್ನೋದ್ರ ಜೊತೆಗಿಂತ ಹೆಚ್ಚಾಗಿ ಮುಂದಿನ ಸ್ಟೆಪ್ಸ್ ನಿಮ್ಮ ಮೇಲೆ ಆಗಿರುತ್ತೆ ಎನ್ನುವಂತಹ ನೇರ ಸಂದೇಶ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಭಾರತದ ವಿಚಾರಕ್ಕೆ ನೀವು ಬಂದಾಗ ಯಾವಾಗ ಭಾರತೀಯ ಪ್ರಜೆಗಳನ್ನ ಮುಟ್ಟುವಂತ ಕೆಲಸವನ್ನ ಮಾಡ್ತೀರಿ, ನೀವೇನಾದ್ರೂ ಭಾರತೀಯ ಪ್ರಜೆಗಳನ್ನ ಮುಟ್ಟುವಂತ ಕೆಲಸವನ್ನ ಮಾಡಿದ್ರೆ ನಾವು ನೇರವಾಗಿ ನಿಮ್ಮ ಪ್ರಧಾನಿಯನ್ನೇ ಟಾರ್ಗೆಟ್ ಮಾಡ್ತೇವೆ, ನಿಮ್ಮ ಪ್ರಧಾನಿಯನ್ನು ಬಿಡೋದಿಲ್ಲ ಅನ್ನುವಂಥ ನೇರ ಸಂದೇಶವನ್ನು ಭಾರತೀಯ ಸೇನೆ ಈಗ ನೇರವಾಗಿ ಪಾಕ್ಗೆ ಕೊಟ್ಟಿರುವಂಥದ್ದು. ಅದರ ಮುಂದುವರೆದ ಭಾಗವಾಗಿ ಸದ್ಯ ಇಸ್ಲಾಮಾಬಾದ್ನಲ್ಲಿರುವಂತಹ ಪಾಕ್ ಪ್ರಧಾನಿಯ ಮನೆಯಿಂದ 20 ಕಿಲೋಮೀಟರ್ ದೂರದಲ್ಲಿ ಈಗ ದಾಳಿ ಆಗಿರುವಂಥದ್ದು ಗಮನಿಸಬಹುದು. ಇಸ್ಲಾಮಾಬಾದ್ಗೆ ಎಂಟ್ರಿ ಕೊಟ್ಟಾಗಲೇ ಕೂಡ ದೊಡ್ಡ ಪ್ರಮಾಣದ ದಾಳಿಯನ್ನ ಮಾಡೋದಕ್ಕೆ ಒಂದಷ್ಟು ಸುಸಜ್ಜಿತವಾದಂತಹ ವ್ಯವಸ್ಥೆಯನ್ನ ಮಾಡಿಕೊಂಡು ಭಾರತದ ಸೇನೆ ಮುನ್ನುಗ್ಗಿದೆ ಎನ್ನುವಂತಹ ಒಂದಷ್ಟು ಮಾಹಿತಿಗಳು ಇತ್ತು. ಅದರ ಭಾಗವಾಗಿಯೇ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಪಾಕ್ ಪ್ರಧಾನಿಯ ಮನೆ ಏನಿದೆ ಅದರ 20 ಕಿಲೋಮೀಟರ್ ದೂರದಲ್ಲಿ ಈ ಬಹಳ ದೊಡ್ಡದಾದಂತಹ ದಾಳಿಯನ್ನ ಮಾಡಿರುವಂಥದ್ದು. ಒಂದೊಮ್ಮೆ ಈಗ ಪಾಕ್ಗೆ ಉಳಿದಿರುವಂತಹ ಆಯ್ಕೆಗಳು ಅಂತ ಹೇಳಿದ್ರೆ ಎರಡೇ ಆಯ್ಕೆಗಳು. ಒಂದು, ತನ್ನ ಆಪ್ತ ರಾಷ್ಟ್ರಗಳ ಮೂಲಕ ಭಾರತದ ಆಪ್ತ ರಾಷ್ಟ್ರಗಳನ್ನ ಒಟ್ಟುಗೂಡಿಸಿ ಭಾರತವನ್ನ ಕನ್ವಿನ್ಸ್ ಮಾಡುವಂತ ಕೆಲಸ, ಅಂದ್ರೆ ರಿಕ್ವೆಸ್ಟ್ ಮಾಡುವಂತ ಕೆಲಸ ಆಗಬೇಕಿದೆ. ಇಲ್ಲ ಡೂ ಆರ್ ಡೈ. ಒಂದೊಮ್ಮೆ ಈ ಹಿಂದೆ ಕೂಡ ನಾವು ನೋಡಿದ್ವಿ, ಬೇರೆ ಬೇರೆ ದೇಶಗಳ ವಿಚಾರಕ್ಕೆ ಹೋಗೋದಾದ್ರೆ ಇಂತಹ ದಾಳಿಗಳಾದಾಗ ಕೊನೆಗೆ ಅದನ್ನು ಎದುರಿಸಲಾಗದಂತಹ ಪರಿಸ್ಥಿತಿಯಲ್ಲಿ ಆ ದೇಶದ ಪ್ರಮುಖರು ಯಾರಿರ್ತಾ ಇದ್ರು, ಆ ದೇಶದ ಮುಖ್ಯಸ್ಥರು ಯಾರಿರ್ತಾ ಇದ್ರು, ಅವರೆಲ್ಲರೂ ಕೂಡ ದೇಶಗಳನ್ನ ಬಿಟ್ಟು ಹೋಗುವಂಥದ್ದು, ಬೇರೆ ದೇಶಗಳಿಗೆ ಹೋಗಿ ತಲೆಮರೆಸಿಕೊಳ್ಳುವಂಥದ್ದು ಕಾಣ್ತಾ ಇದ್ವಿ. ಸದ್ಯದ ಮಟ್ಟಿಗೆ ಪಾಕ್ನ ಪರಿಸ್ಥಿತಿ, ಅಲ್ಲಿರುವಂತಹ ನಾಯಕರ ಪರಿಸ್ಥಿತಿ, ಮುಂದೆ ಇರುವಂತಹ ಆಯ್ಕೆಗಳು ಇದೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಭಾಸ ಆಗ್ತಾ ಇದೆ. ಯಾಕಂದ್ರೆ ಭಾರತದ ಪ್ರತಿ ದಾಳಿಯನ್ನ ತಡೆಯುವಂತ ನಿಟ್ಟಿನಲ್ಲಿ ಸರ್ಕಾರ ಯಾವುದೇ ರೀತಿಯಾದಂತಹ ಮುಂದಿನ ಸ್ಟೆಪ್ಸ್ ಅನ್ನ ತೆಗೆದುಕೊಳ್ಳೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಸದ್ಯ ಪಾಕ್ಗೆ ಎದುರಾಗಿರುವಂಥದ್ದು. ಯಾಕಂದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಗರ ಪಾಕ್ನಲ್ಲಿರುವಂತಹ ಪ್ರತಿಯೊಂದು ನಗರಗಳನ್ನು ಕೂಡ, ಪ್ರಮುಖ ನಗರಗಳನ್ನು ಕೂಡ ಟಾರ್ಗೆಟ್ ಮಾಡುವಂತಹ ನಿಟ್ಟಿನಲ್ಲಿ ಈಗ ಆಗಿರುವಂತಹ ಸ್ಟೆಪ್ಸ್ಗಳೇನಿದೆ ಇದನ್ನ ಯಾವ ರೀತಿ ಸದ್ಯ ಫೇಸ್ ಮಾಡಬೇಕು ಅನ್ನುವಂಥದ್ದೇ ಅವ್ರಿಗೆ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಈ ಮಧ್ಯೆ ನೇವಿ ಕೂಡ ಹೋಗಿದೆ, ಅಂದ್ರೆ ನೌಕಾಪಡೆ ಕೂಡ ಹೋಗ್ತಾ ಇದೆ. ಇದ್ರ ಮಧ್ಯೆ ಬೇರೆ ಯಾವ್ದಾದ್ರು ಪ್ಲಾನ್ಗಳನ್ನ ಭಾರತ ಗೊತ್ತಾಗದ ರೀತಿಯಲ್ಲಿ ಏನಾದರೂ ಎಕ್ಸಿಕ್ಯೂಟ್ ಮಾಡುವಂತ ಕೆಲಸಗಳಾದ್ರೆ ನಿಜಕ್ಕೂ ಪಾಕ್ ವಿಲವಿಲ ಅನ್ನುವಂಥದ್ದಂತೂ ಖಂಡಿತ. ಸೊ ಅದೇ ಕಾರಣಕ್ಕಾಗಿ ಈಗ ನೇರವಾಗಿ ಸಂದೇಶವನ್ನು ಕೊಟ್ಟಿರುವಂತಹ ಭಾರತ, ಈ ಸದ್ಯದಲ್ಲೇ ನೀವೇನಾದರೂ ಇದಕ್ಕೆ ಸೈಲೆಂಟ್ ಆಗಲಿಲ್ಲ ಅಥವಾ ನಿಮ್ಮ ಸ್ಟೆಪ್ಸ್ ಏನಾದರೂ ಬೇರೆ ರೀತಿಯಾಗಿ ಬೇರೆ ಐಡಿಯಾಗಳ ಮುಖಾಂತರ ಏನಾದರೂ ಬೇರೆ ನರಿ ಬುದ್ಧಿಯನ್ನು ತೋರಿಸುವಂಥ ಕೆಲಸಗಳನ್ನು ಮಾಡಿದ್ರೆ ಪ್ರಧಾನಿಗೂ ಕೂಡ ಬಿಡೋದಿಲ್ಲ ಅನ್ನುವಂತಹ ನೇರ ಒಂದಷ್ಟು ಮೆಸೇಜ್ ಅನ್ನಂತೂ ಪಾಕ್ಗೆ ಕಳಿಸಿರುವಂಥದ್ದು ಸ್ಪಷ್ಟವಾಗಿದೆ. ದಿವ್ಯಾ, ರಘು, ಈಗ ಪ್ರೆಸೆಂಟ್ ಇರುವಂತಹ ಸಿಚುವೇಶನ್ ಅಲ್ಲಿ ಪಾಕಿಸ್ತಾನದ ಆಯ್ಕೆಗೆ ಇಂಪಾರ್ಟೆನ್ಸ್ ಇದೆಯಾ, ಮಹತ್ವ ಇದೆಯಾ? ಅವರಿಗೆ ಆಯ್ಕೆಗಳು 100 ಇರಬಹುದು. ಈ ಹಿಂದೆ ಕೂಡ ಇದೇ ಮಾಡಿದ್ರು. ಅಬ್ಬರಿಸಿ ಬರ್ತಾರೆ, ಕೆಣಕಿಕೊಂಡು ಎಲ್ಲವನ್ನು ಮಾಡ್ತಾರೆ, ಆ ನಂತರದಲ್ಲಿ ಬಾಲ ಮುದ್ರಕೊಂಡು ಹೋಗ್ತಾರೆ, ಅವ್ರ ನೆರವು ಪಡ್ಕೊಂಡು ಸೈಲೆಂಟ್ ಆಗ್ತಾರೆ. ಇವತ್ತಲ್ಲ ನಾಳೆ ಪಾಠ ಕಲಿಬಹುದು ಅನ್ಕೊಂಡೆ ಇಲ್ಲಿವರೆಗೂ ಭಾರತ ಬಿಟ್ಕೊಂಡ್ಬಂದಿತ್ತು. ಈಗ ಆ ಅವಕಾಶವನ್ನ ಮಾಡಿಕೊಟ್ರೆ ಭಾರತ ಇನ್ನೆಂದೂ ಕೂಡ ಇಂತಹ ಅವಕಾಶವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗಲ್ವೇನೋ? ಖಂಡಿತವಾಗಿಯೂ ದಿವ್ಯ, ಈ ಹಿಂದೆ ಕೂಡ ಇಂಥದ್ದೇ ಅನೇಕ ಉದಾಹರಣೆಗಳು ಭಾರತದ ಮಟ್ಟದಲ್ಲಿ ಇರುವಂಥದ್ದು. ಈ ಹಿಂದೆ ಕೂಡ ಇಂತಹ ಅನೇಕ ಸಿಚುವೇಶನ್ಸ್ಗಳು, ಅನೇಕ ಪರಿಸ್ಥಿತಿಗಳು ಬಂದಂತಹ ಸಂದರ್ಭದಲ್ಲಿ ಆರಂಭದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಏನೋ ಮಾಡ್ತೇವೆ ಎನ್ನುವಂತಹ ನಿಟ್ಟಿನಲ್ಲಿ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಂತಹ ದೇಶ ಭಾರತದ ಪ್ರತಿಕ್ರಿಯೆಗೆ ಆಮೇಲೆ ಅದನ್ನು ತಡ್ಕೊಳ್ಳೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಕೊನೆಗೆ ಸೈಲೆಂಟ್ ಆಗ್ತಾ ಇತ್ತು. ಬೇರೆ ದೇಶಗಳ ನೆರಳಲ್ಲಿ ನಿಂತು ಭಾರತವನ್ನು ಕನ್ವಿನ್ಸ್ ಮಾಡುವಂಥದ್ದು ಅಥವಾ ರಿಕ್ವೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇತ್ತು. ಬಟ್ ಆದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅಂತಹ ಯಾವುದೇ ಸಂದರ್ಭಗಳು ಬರುವಂಥದ್ದು ಕಷ್ಟ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈಗ ಇರುವಂಥ ಆಯ್ಕೆ ಬೇರೆ ಏನೂ ಇಲ್ಲ, ಡೂ ಆರ್ ಡೈ. ಅವರು ಯುದ್ಧವನ್ನು ಮಾಡಿ
ಸೋಲನ್ನ ಒಪ್ಕೊಳ್ಬೇಕು ಅಥವಾ ಸಾಯಬೇಕು. ಇಲ್ಲ ಅಂತ ಹೇಳಿದ್ರೆ ಈಗ ಅವ್ರಿಗಿರುವಂಥದ್ದು ಕಂಪ್ಲೀಟ್ ಆಗಿ ಭಾರತ ಯಾವ ಬೇಡಿಕೆಗಳನ್ನ ಆ ದೇಶದ ಮುಂದೆ ಇಟ್ಟಿದೆ ಆ ಬೇಡಿಕೆಗಳನ್ನ ಒಪ್ಪಿ ಮಂಡಿ ಊರುವಂತ ವ್ಯವಸ್ಥೆಯನ್ನ ಬಿಟ್ರೆ ಬೇರೆ ಯಾವುದೇ ರೀತಿಯಾದಂಥ ಆಯ್ಕೆಗಳು ಸದ್ಯಕ್ಕೆ ಪಾಕ್ಗಿಲ್ಲ. ಒಂದೊಮ್ಮೆ ಆಯ್ತು ನಾವು ನಿಮ್ಮ ವಿರುದ್ಧ ಸೆಣಸಾಡ್ತೇವೆ, ನಿಮ್ಮ ವಿರುದ್ಧ ಹೋರಾಡ್ತೇವೆ ಎನ್ನುವಂಥ ಸ್ಟೆಪ್ಸ್ ಅನ್ನ ತೆಗೆದುಕೊಳ್ತು ಅಂತ ಹೇಳಿದ್ರೆ ಅಲ್ಲಿಯ ಆರ್ಮಿಯ ಜೊತೆಗೆ ಕಂಪ್ಲೀಟ್ ಆಗಿ ದೇಶವನ್ನು ಕೂಡ ಕಳ್ಕೊಳ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈಗಾಗಲೇ ದೇಶಕ್ಕೆ ಇರುವಂತಹ ಪರಿಸ್ಥಿತಿಗಳು ಸ್ಥಿತಿಗತಿಗಳು ಎಲ್ಲರಿಗೂ ಕೂಡ ಗೊತ್ತಿದೆ. ಆರ್ಥಿಕವಾಗಿರ್ಬೋದು, ಜೊತೆಗೆ ಅಲ್ಲಿನ ಜನರ ಬೆಂಬಲದ ವಿಚಾರವಾಗಿ ಕೂಡ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಒಂದೊಮ್ಮೆ ಅದೆಲ್ಲವನ್ನು ಕೂಡ ವಿರೋಧ ಮಾಡಿ ಸ್ಟೆಪ್ಸ್ ಅನ್ನು ತೆಗೆದುಕೊಳ್ತೇವೆ ಎನ್ನುವಂಥ ನಿಟ್ಟಲ್ಲಿ ಪಾಕಿಸ್ತಾನ ಮುಂದಾದ್ರೆ ನಿಜಕ್ಕೂ ಅದು ಬಹಳ ದೊಡ್ಡ ಹಿನ್ನಡೆ ಆಗುತ್ತೆ. ಜೊತೆಗೆ ಅಲ್ಲಿನ ಜನ ಕೂಡ ಸರ್ಕಾರ ವಿರುದ್ಧವೂ ಕೂಡ ಅಲ್ಲಿನ ಆರ್ಮಿ ವಿರುದ್ಧವೂ ಕೂಡ ತಿರುಗಿ ಬೀಳುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗಬಹುದು. ಯಾಕಂದ್ರೆ ಬೇರೆ ದೇಶಗಳ ವಿಚಾರದಲ್ಲೂ ಕೂಡ ಇದನ್ನು ನಾವು ಸಾಕಷ್ಟು ಬಾರಿ ನೋಡಿದ್ದೀವಿ. ಇಂತಹ ಸ್ಥಿತಿಗತಿಗೆ ಇಂತಹ ಸಂದರ್ಭದಲ್ಲಿ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೋ ಸೈಲೆಂಟ್ ಆಗುತ್ತೋ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಒಂದೊಮ್ಮೆ ಏನಾದ್ರೂ ಸೈಲೆಂಟ್ ಆಗಲಿಲ್ಲ ಅಂತ ಹೇಳಿದ್ರೆ ಇವತ್ತಿನ ರಾತ್ರಿಯ ದಿನವೇ ಬಹಳ ದೊಡ್ಡ ಪ್ರಮಾಣದ ಭಾರತದ ದಾಳಿಯನ್ನ ಎದುರಿಸಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಎದುರಿಸಿದ್ರೆ ನಿಜಕ್ಕೂ ಕೂಡ ಒಂದಂತೂ ಸ್ಪಷ್ಟವಾಗಿದೆ, ಅದರ ದಾಳಿಯ ಎಫೆಕ್ಟ್ಗೆ ಪಾಕ್ ಅಂತೂ ಮತ್ತಷ್ಟು ತತ್ತರ ಆಗೋದಂತೂ ಫಿಕ್ಸ್. ದಿವ್ಯಾ. ಓಕೆ ರಾಘು, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.